ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗಣಸಿಗೆ ಬಂದಿದ್ದೀನಿ. ಪ್ರತಿ ಗುರುವಾರ ಇಲ್ಲಿ ವಾರದ ಸಂತೆ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ವಾರದ ಸಂತೆ. ಸುಮಾರು 100 ಹಳ್ಳಿಗಳಿಗೆ ಈ ಸಂತೆ ಉಪಯೋಗ ಆಗುತ್ತೆ. ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಇಲ್ಲಿ ಸಿಗ್ತವೆ. ವಾರದ ಸಂತೆ, ಗಣಸಿ ಸಂತೆ, ಹಾಸನ ಜಿಲ್ಲೆ, ಅರಸೀಕೆರೆ ತಾಲೂಕು. ಸುಮಾರು 100 ಹಳ್ಳಿಯ ಜನ ಇಲ್ಲಿಗೆ ಬರ್ತಾರೆ. ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಇಲ್ಲಿ ಸಿಗುತ್ತೆ. ತರಕಾರಿ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು. ತುಂಬ ಇತಿಹಾಸ ಪ್ರಸಿದ್ಧವಾದ ಗಂಡು ಸಂತೆ, ವಾರದ ಸಂತೆ, ಗಣಸಿ ಸಂತೆ, ದವಸ ಧಾನ್ಯಗಳ ಸಂತೆ ಅಂತಲೂ ಹೇಳ್ಬೋದು. ಒಂದು ದೇಸಿ ಸಂತೆ ಕೂಡ ಅಂತಲೂ ಹೇಳ್ಬೋದು. ಜಾಸ್ತಿ ಹಳ್ಳಿ ಜನ ಬರ್ತಾರೆ ಇಲ್ಲಿ. ಎಲ್ಲ ಪದಾರ್ಥಗಳು ಸಿಗ್ತವೆ ಇಲ್ಲಿ. ಇದು ಮರದ ಗಂಟಲ್ವಾ? ಅಲ್ಲಲ್ಲ ಅಲ್ವಾ? ಸೀಗೆಣಸು. ತುಮಕೂರು ಒಮ್ಮೆ ವಿಡಿಯೋ ಮಾಡೋದು. ನಮ್ಮ ಚಾನಲ್ ಇದೆ, ವಿಡಿಯೋಗೆ ಹಾಕೋದು. ತೋರಿಸ್ಬೇಕಲ್ಲ ಗಣಸಿ ಸಂತೆ. ಎಷ್ಟೊಂದು ಈ ಸಂತೆಗೆ 100 ವರ್ಷ ವಯಸ್ಸಾಗಿದೆ. ಇದು ಆಯ್ತಾ? ಎಲ್ಲ ಪದಾರ್ಥಗಳು ಸಿಗ್ತಾವೆ ಇಲ್ಲಿ. ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥ ಸಿಗ್ತಾವ. ಮೀನು, ಕರಿಮೀನು, ಅವೆಲ್ಲ ಸೀಗಡಿ ಎಲ್ಲ ಸಿಗ್ತವೆ. ಪ್ರತಿಯೊಂದು ಹೋಯ್ತಾ? ಹೌದಾ? ನೋಡಿ ಎಷ್ಟೊಂದು 100 ಹಳ್ಳಿ ಸುತ್ತಮುತ್ತ ಬರ್ತಾವ ಈಗ. ಹೌದಲ್ಲ? ಗಣಸಿ ಸಂತೆ ಅಂದರೆ ಅವಲಿಂದನೂ ತುಂಬ ಫೇಮಸ್ಸೇ ಅಲ್ವಾ? ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಗಣಸಿ ಸಂತೆ ಪರಿಚಯ ಮಾಡೋಣ ಅಂತ ಅಲ್ವಾ? ಗುರುವಾರ ನಡೆಯುತ್ತೆ ಅಲ್ವಾ ಸರ್? ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು ಸರ್ ನಿಮ್ಮ ಪ್ರಕಾರ? 3 ತಲೆಮಾರು ಕಳೆದ. ಅದೇ ಸುಮಾರು 100 ವರ್ಷ ಅಂತಾರೆ. ಆಗಿದೆ ಅಲ್ವಾ? ಜಾಸ್ತಿ ಇದೆ ಅಲ್ವಾ? ಒಂದೇ ಒಂದು ಸಂತೆ ನೋಡಿದ್ದು. ಒಂದೇ ಒಂದು ಸಂತೆ ಇದು, ಎಲ್ಲೂ ಬೇರೆ ಆಗಿಲ್ಲ. ಹೌದು ಅಲ್ವಾ? ಇದುವರೆಗೂ ಸಂತೆನೇ ಕ್ಲೋಸ್ ಆಗಿಲ್ಲ ಅಲ್ವಾ? ಯಾವಾಗಲೂ ಒಂದ್ಸರಿ ಕೊರಂದಲ್ಲಿ ಮಾತ್ರ ಆಗಿತ್ತಲ್ವಾ? ಅಲ್ವಾ? ಹಂಗಾಗಿ ವಾರದ ಸಂತೆ 100 ಹಳ್ಳಿಗೆ ಸಂತೆ ಅಂತಿದ್ದು. ಯಾವ ಚಾನಲ್ ಸರ್ ಇದು? ನಮ್ದೊಂದು ತುಮಕೂರು ಕಲಾ ಮಾಧ್ಯಮ ಅಂತಿದೆ. ನೋಡಿ ಸರ್. ಆಗ್ಲಿ ಸರ್, ಒಳ್ಳೇದಾಗಲಿ. किलोमीटर
ಅರ್ಧ ಮಾರ್ಬಿಟ್ಟ